ಸೊ ಇದು ನಮ್ಮ ಶಿನ್ಕೆಸೆ. ನಾವು ಇದರಲ್ಲಿ ಒಸಾಕ ಹೋಗ್ತಿದ್ದೇವೆ. 12,500 ಆಗಿದೆ ಬಿಕಾಸ್ ನಮ್ಮದು ಫಸ್ಟ್ ಕ್ಲಾಸ್ ಟಿಕೆಟ್. ಮತ್ತು ಇಲ್ಲಿ ಎಲ್ಲ ಬಂದವರು ಪೈಲಟ್ಸ್ ಟಿಕೆಟ್ ಮಾಸ್ಟರ್ಸ್ ಎಲ್ಲ ಬಂದು ಮೂವ್ ಮಾಡಿ ಹೋಗ್ತಾರೆ, ಕ್ಲೋಸ್ ಮಾಡೋ ಅಲ್ಲ. ಸೊ ಟ್ರೈನ್ ನೋಡಿದ್ರಲ್ಲ, ಈಗ ನಾವು ವಾಶ್ರೂಮ್ ನೋಡೋ ಹೇಗುಂಟ ಅಂತ ಹೋಗಿ ವಾಶ್ರೂಮ್ ತೋರಿಸ್ತೇನೆ ನಾನು. ಸೊ ಇಲ್ಲಿ 2 ಟೈಪ್ ಇದು ವಾಶ್ರೂಮ್ ಉಂಟು. ನಾನು ಒಂದು ವಾಶ್ರೂಮಲ್ಲಿದ್ದೇನೆ ನೋಡಿ. ಇದು ಕ್ಲೀನ್ ಉಂಟಾಗಿದೆ, ತುಂಬ ಕ್ಲೀನ್ ಉಂಟು ವಾಶ್ರೂಮ್ಸ್, ಸ್ಮೆಲ್ ಒಂಚೂರು ಇಲ್ಲ. ಚೆಕ್ಔಟ್ ಮಾಡಿ ಆಯಿತು, ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಒಂದು ಟ್ರೈನ್ ಮಿಸ್ ಆಯಿತು. 7:20ಗೆ ನಮ್ಮ ಬುಲೆಟ್ ಟ್ರೈನ್ ಹೋಗೋದು. 6:45 ಆಗಿದೆ, ಇಲ್ಲೇ ಇದ್ದೇವೆ. ಮುಟ್ತೇವೆ, ಮುಟ್ಟಬೇಕು, ಬಟ್ ಟೋಕಿಯೋ ಸ್ಟೇಷನ್ ಮುಟ್ತೇವೆ. ಇಟ್ಸ್ ಜಸ್ಟ್ 2 ಸ್ಟಾಪ್ಸ್, ಬಟ್ ಟೋಕಿಯೋ ಸ್ಟೇಷನ್ ಒಳಗೆ ಹೋಗ್ಲಿಕ್ಕೆ ಇಲ್ಲ. ವೆಲ್ಕಮ್ ಬ್ಯಾಕ್ ಕಾನ್ಫಿಡೆಂಟ್ ಸ್ಟೋರೀಸ್. ನೋಡಿ, ನಾವು ಇವತ್ತು ಜಪಾನಿನ ಬುಲೆಟ್ ಟ್ರೈನಲ್ಲಿ ಹೋಗ್ತಿದ್ದೆ. ಇದೊಂದು ಒನ್ ಆಫ್ ದಿ ಫಾಸ್ಟೆಸ್ಟ್ ಟ್ರೈನ್ ಇನ್ ದ ವರ್ಲ್ಡ್. ಇದು ಮ್ಯಾಗ್ಲೆವ್ ಅಲ್ಲ, ಬಟ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಟ್ರೈನ್. ಇಷ್ಟು ಫಾಸ್ಟ್ ಟ್ರೈನಲ್ಲಿ ನಾವು ಇಷ್ಟವರೆಗೆ ಹೋಗಲಿಲ್ಲ. ಸೊ ಇಲ್ಲಿ ಉಂಟಲ್ಲ, ಇದೇ ನಮ್ಮ ಟ್ರೈನ್. ಫುಲ್ ಅರ್ಜೆಂಟ್ ಆಯಿತು, ಬೆಳಿಗ್ಗೆ 5:15ಗೆ ಎದ್ದಿದೆ. ಸೊ ಇದನ್ನು 10 ನಿಮಿಷದಲ್ಲಿ ಬಿಡ್ತದೆ. ಸೊ ಒಳಗೆ ಹೋಗಿ ಮತ್ತೆ ಇದರ ಬಗ್ಗೆ ಹೇಳ್ತೇನೆ. ಸಿ ವಿ ಆರ್ ಇನ್ ಟೋಕಿಯೋ ನೌ. ಸೊ ವಿಲ್ ಗೋ ಟಿಲ್ ಒಸಾಕ. ಸೊ ಇದು ನಮ್ಮ ಶಿನ್ಕೆಸೆ. ನಾವು ಇದರಲ್ಲಿ ಒಸಾಕ ಹೋಗ್ತಿದ್ದೇವೆ. ಟಿಕೆಟ್ಸ್ ಹೇಗೆ ಬುಕ್ ಮಾಡೋದಂದರೆ, ನಾನು ಕ್ಲೂಕಿಂದ ಬುಕ್ ಮಾಡಿದ್ದು. ಒಂದು ಟಿಕೆಟಿಗೆ 12,500 ಆಗಿದೆ ಬಿಕಾಸ್ ನಮ್ಮದು ಫಸ್ಟ್ ಕ್ಲಾಸ್ ಟಿಕೆಟ್. ಆದರೆ ಸೆಕೆಂಡ್ ಕ್ಲಾಸ್ ಮತ್ತು ಅನ್ರಿಸರ್ವ್ ಕ್ಲಾಸ್ ಇತ್ತು, ಅದಕ್ಕೆ ಸ್ವಲ್ಪ ಕಮ್ಮಿ, ಅರೌಂಡ್ 8,000 ಮತ್ತು 10,000 ಏನಾಯಿತು ಪ್ರೈಸ್. ಫುಲ್ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು ಬಿಕಾಸ್ ಫಸ್ಟ್ ಟೈಮ್ ಬುಲೆಟ್ ಟ್ರೈನಲ್ಲಿ ನಾವು ಹೋಗ್ತಿದ್ದೇವೆ. ಎಷ್ಟು ಫಾಸ್ಟ್ ಹೋಗ್ತದೆ ಅಂತ ಗೊತ್ತಿಲ್ಲ, ಒಳಗೆ ಹೋಗಿ ನೋಡಬೇಕು. ಸೀಟ್ಸ್ ಎಲ್ಲ ತುಂಬ ಕಂಫರ್ಟೇಬಲ್ ಆಗಿ ಕಾಣ್ತಿತ್ತು. ಎಕ್ಸ್ಪ್ಲೋರ್ ಮಾಡಲಿಲ್ಲ, ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಸೊ ನೋಡಿ, ಈ ಥರ ಉಂಟು ಸೀಟ್, ಒಳ್ಳೆ ಕಂಫರ್ಟೇಬಲ್ ಉಂಟು. ನೋಡಿ, ಲೆಗ್ ರೂಮ್ ನೋಡಿ, ಒಳ್ಳೆ ಉಂಟು. ರಿಕ್ಲೈನ್ ಕೂಡ ಆಗ್ತದೆ, ಇಷ್ಟು ರಿಕ್ಲೈನ್ ಆಗ್ತದೆ. ಹಾಂ, ಇದು ತುಂಬ ಮೋರ್ ದೆನ್ ಎನಫ್ ಆ್ಯಕ್ಚುಲಿ, ಇಷ್ಟು ರಿಕ್ಲೈನ್ ಆಗುತ್ತೆ. ಪ್ಲಸ್ ಇಲ್ಲೆಲ್ಲ ಬಟನ್ಸ್ ಎಲ್ಲ ಆಟೋಮೆಟೆಡ್ ನೋಡಿ. ಇದು ಆದರೆ ಈ ಬಟನ್ ಒತ್ತಿದ್ರೆ ಇದ್ರ ಮೇಲೆ ಬರ್ತದೆ ನಮಗೆ ಕಾಲಿಡೋದು. ಮತ್ತು ಇಲ್ಲೊಂದು ಲೈಟ್ ಕೂಡ ಉಂಟು ನೋಡಿ, ಅಥವಾ ಇಲ್ಲಿ ನೋಡಿ ಲೈಟ್ ಉಂಟು ಇಲ್ಲಿ ರೀಡಿಂಗಿಗೆ, ರಾತ್ರಿ ಎಲ್ಲ ಟ್ರಾವೆಲ್ ಮಾಡೋದು. ಮತ್ತು ಚಾರ್ಜಿಂಗಿಗೆಲ್ಲ ಇಲ್ಲಿ ಉಂಟು. ಟನಲ್ ಒಳಗೆ ಆಗ್ತಾ ಉಂಟು. ಯಾಕಂದರೆ ಹೈವೇ ಹಾಗೆ ಕೂಡ ಎಲ್ಲ ಟನಲ್ ಉಂಟು ನೋಡಿ. ನಮಗೆ ಮತ್ತೊಂದು ಇಲ್ಲಿ ಸೈಡಲ್ಲಿ ಕುತ್ಕೊಳ್ಳೋರಿಗೆ ಮತ್ತೊಂದು ಕಂಪಾರ್ಟ್ಮೆಂಟ್ ನೋಡಿ, ಹೀಗೆ ಬಂದು ಇಲ್ಲಿ ಬರ್ತದೆ. ಸೊ ಇಲ್ಲಿ ನಮ್ಮದು ಕಾಫಿ ಎಲ್ಲ ಇರ್ಬೋದು. ಇಲ್ಲಿ ಒಂದಾಯ್ತಾ, ಒಂದಾಯ್ತು, ಇಬ್ಬರಿಗೆ ಆರಾಮ್ಸೆ ಕೂತ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಮತ್ತೊಂದು ಉಂಟು. ಇದೊಂದು ಮತ್ತೊಂದು ಸೀಟ್ ಉಂಟು ನಮಗೆ. ಸೊ ಇಲ್ಲಿ ಕೂಡ ತಿನ್ಬೋದು, ಊಟ ಮಾಡ್ಬೋದು. ಮತ್ತು ಕೆಲವು ಮ್ಯಾಗ್ಝಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಜಪಾನೀಸಲ್ಲಿ ಉಂಟಲ್ಲ. ಎಷ್ಟು ನೋಡಿ, ಹೇಗಾಯ್ತು ನಿಮಗೆ ಇದು? ನೈಸ್ ಎಕ್ಸ್ಪೀರಿಯನ್ಸ್. ಸೊ ಈಗ ಇದು ಒಂದೊಂದು ಸಿಟಿ ಆಯ್ತಲ್ಲ, ಇನ್ನು ನೆಕ್ಸ್ಟ್ ಇದಾದ ನಂತರ ಫುಲ್ ಫಾಸ್ಟಲ್ಲಿ ಹೋಗ್ತದೆ. ಇಲ್ಲಿ ಎಲ್ಲಿ ಕೂಡ ನಿಲ್ಲಿಸೋದಿಲ್ಲ, ಡೈರೆಕ್ಟ್ ಕೊಯೋಟೋ. ಸೊ ಕೊಯೋಟೋ ತನಕ ಇಲ್ಲಿಂದ ಮೌಂಟ್ ಫೂಜಿ ಕಾಣ್ತಾ ಉಂಟು. ಎಷ್ಟು ಮೌಂಟ್ ಫೂಜಿ ಕೂಡ ಕಾಣ್ತದಲ್ಲ, ಎಲ್ಲ ಇದು ಕಾಣ್ತದಲ್ಲ, ಸೇಮ್ ಟ್ರೈನ್ ಅಲ್ಲ? ಹಾಂ, ಇದೇ ಟ್ರೈನ್, ಎಲ್ಲ ಟ್ರೈನ್. ಸೊ ಇಲ್ಲಿಂದ ಮೌಂಟ್ ಫೂಜಿ ಕೂಡ ಕಾಣ್ತದೆ. ಸ್ವಲ್ಪ ಫೂಜಿ ಈಗ ಮಾಯ ಆಯಿತು. ಗೆಟ್ ದಿಸ್ ಮೆನ್ಯೂ. ಹಾಂ, ಗೋ. Food and beverages, please use the services available using green cards only. Okay. So basically resort seat idre maatra idu. Okay, please click here.
ನೋಡಿ ಡ್ರಿಂಕ್ಸ್ ಎಲ್ಲ ಉಂಟು, ಅದೊಂದು ಐಸ್ ಕ್ರೀಮ್ ಉಂಟು, ಬೇರೆ ಎಂತ ಉಂಟು ಐಶೆ, ಚಿಪ್ಸ್ ಉಂಟು, ಸೆಕೆಂಡ್ ಸನ್ಸ ಉಂಟು, ಔಟ್ ಆರ್ಡರ್ ಅಷ್ಟೇ ಅಲ್ಲ, ತಿಲ್ಲಿಗೆ ಅಂತ ಇಲ್ಲ. ಸೊ ನಮಗೆ ಜಸ್ಟ್ ಗೊತ್ತಾಯ್ತು ನೋಡಿ, ಇಲ್ಲೊಂದು ಪ್ಯಾಂಪ್ಲೆಂಟ್ ಥರ ಉಂಟು, ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಫುಡ್ ಆರ್ಡರ್ ಮಾಡ್ಬೋದು. ಸೊ ಫುಡ್ಡಲ್ಲಿ ನಿಮಗೆ ಸ್ನ್ಯಾಕ್ಸ್, ಕಾಫೀಸ್ ಅದೆಲ್ಲ ಬರ್ತದೆ. ಬಟ್ ಇದು ಫಸ್ಟ್ ಕ್ಲಾಸಲ್ಲಿ ಮಾತ್ರ, ಫಸ್ಟ್ ಕ್ಲಾಸ್ ರಿಸರ್ವ್ಡ್ ಸೀಟರಿಗೆ ಮಾತ್ರ. ಮತ್ತು ಇಲ್ಲಿ ಎಲ್ಲ ಬಂದವರು ಪೈಲಟ್ಸ್, ಟಿಕೆಟ್ ಮಾಸ್ಟರ್ಸ್ ಎಲ್ಲ ಬಂದು ಮೂವ್ ಮಾಡಿ ಹೋಗ್ತಾರೆ, ಕ್ಲೋಸ್ ಮಾಡೋ ಅಲ್ಲ. ಪ್ರತಿ ಸಲ ಆ ಸೈಡ್ ಈ ಸೈಡ್ ಹೋಗಿ ಪ್ರತಿ ಸಲ ನಮಸ್ಕಾರ ಮಾಡಿ ಹೋಗ್ತಾರೆ, ಅಂದರೆ ಹೀಗೆ ಬೋವ್ ಮಾಡಿ ಹೋಗ್ತಾರೆ. ಎಂತ ಆಯ್ತಾ ಇದು, ಹೇಗಾಯಿತು, ಒಳ್ಳೆಯದಾ? ಸೂಪರ್ ಆಗ್ತಾ ಉಂಟು, ಝುಮ್ ಹೋಗ್ತಾ ಉಂಟು. ಎಷ್ಟು 500 ಕಿಲೋಮೀಟರ್ 2.5 ಗಂಟೆಯಲ್ಲಿ, ಅರೌಂಡ್ 300 to 330 km/h ಎವರೇಜಲ್ಲಿ ಹೋಗ್ತದೆ ಇದು. ಸೊ ಅಷ್ಟು ಫಾಸ್ಟಲ್ಲಿ ಹೋಗ್ತಾ ಉಂಟು, ಫೀಲ್ ಆಗೋದಿಲ್ಲ ಒಂಚೂರು ಕೂಡ, ಅಷ್ಟು ಫಾಸ್ಟ್ ಇರ್ತದೆ. ಝುಮ್. ಮತ್ತು ಇದು ಫುಲ್ ಕ್ಲೋಸ್ಡ್ ಆಯಿತು, ಅಂದರೆ ಇದಕ್ಕೆ ಟ್ರ್ಯಾಕೇ ಬೇರೆ. ಇಂಡಿಯಾದಲ್ಲಿ ಟ್ರೈನ್ಸ್ ಉಂಟು ಫಾಸ್ಟ್, 160 km ಕೆಪಬಿಲಿಟಿ ಟ್ರೈನ್ ಉಂಟು ಇಂಡಿಯಾದಲ್ಲಿ. ಬಟ್ ಏನಂದರೆ ಟ್ರ್ಯಾಕ್ಸ್ ಇಲ್ಲ. ಇಲ್ಲಿ ಆ ಥರ ಟ್ರ್ಯಾಕ್ಸ್ ಮಾಡಿದ್ದಾರೆ, ಫುಲ್ ಎನ್ಕ್ಲೋಸ್ಡ್. ನೋಡಿ ಇಲ್ಲಿ ಎಷ್ಟು ಟನಲ್ ಎನ್ಕ್ಲೋಸ್ಡ್ ಉಂಟು ಅಂದರೆ ಖಾಲಿ ಶಿನ್ಕೆಸೆನ್ಗೆ. ಮತ್ತು ನೀವು ಎಣಿಸ್ಬೇಡಿ ಲೈಕ್ ಶಿನ್ಕೆಸೆನ್ ಮೇ ಬಿ ಲೈಕ್ 1 train 2 train per day ಇರ್ಬೋದು ಅಂತ ಅಲ್ಲ, ತುಂಬ ಉಂಟು. ಲೈಕ್ ಎವ್ರಿ 10 minutesಗೆ ಒಂದು ಉಂಟು, ಎವ್ರಿ 20 minutesಗೆ ಟ್ರೈನ್ ಉಂಟು. ನಮ್ಮ ಇಂಡಿಯಾದಲ್ಲಾದರೆ 1 location to 1, ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಹಾಂ, ಒಂದು ಬೆಳಿಗ್ಗೆ ಒಂದು ರಾತ್ರಿ. ಈಗ ಬ್ಯಾಂಗ್ಳೂರ್ ಇಲ್ಲಿ ಅಲ್ಲ, ಇದು ಮೇನ್ ಲೊಕೇಶನ್ ಅಲ್ಲ, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಆರ್ ಕನ್ಸಿಡರ್ ಮ್ಯಾಂಗ್ಳೂರ್ ಟು ಮುಂಬೈ ಆಲ್ಸೋ, ಆರ್ ಬ್ಯಾಂಗ್ಳೂರ್ ಟು ಮುಂಬೈ. ಮೇ ಬಿ 1 train ಇರ್ಬೋದು ದಿನಕ್ಕೆ. ಇಲ್ಲಿ ಆಗಲ್ಲ, ಎವ್ರಿ 20 minutes ಇದು ಫಾಸ್ಟ್ ಬುಲೆಟ್ ಟ್ರೈನ್ ಉಂಟು, ಎವ್ರಿ 20 minutes. ಆ್ಯಂಡ್ ಅದು ಆಲ್ಮೋಸ್ಟ್ ಫುಲ್. ಸೊ ಟ್ರಾವೆಲ್ ಸಹ ಮಾಡ್ತಾರೆ ಬೇಸಿಕಲಿ, ಅಂದರೆ ಇದು ಟ್ರೈನ್ ಫುಲ್ ಆಗೋದಿಲ್ಲ ಅಂತ ಇದ್ದೇ ಫುಲ್ ಆಯಿತು. ಅಷ್ಟು ಟ್ರಾವೆಲ್ ಮಾಡ್ತಾರೆ ಫುಲ್. ಇದು ಬೆಳಿಗ್ಗೆದು ಟ್ರೈನ್ ಇದೆ, ಲೈಕ್ ಇದನ್ನು ಮುಂಚೆ ಒಂದು 2 train ಇತ್ತು ಅಷ್ಟೇ. ಫುಲ್ ಇದಕ್ಕಿಂತ ಅದೆಲ್ಲ ಫೋಲ್ಡ್ ಔಟ್ ಆಗಿದೆ. ಅದು ಆ ನಮ್ಮನೆ ಜನ ಟ್ರಾವೆಲ್ ಮಾಡ್ತಾರೆ ಇಲ್ಲಿ. ಎಷ್ಟು ಟ್ರೈನ್ಸ್ ಇರಬೇಕು ನೋಡಿ ಜಪಾನಲ್ಲಿ, ಅದಂದರೆ ಮತ್ತು ಎಷ್ಟು ಇಂಪ್ರೂವ್ ಆಗಿದೆ, ಎಷ್ಟು ಡೆವಲಪ್ ಆಗಿದೆ. ಹೋಪ್ಫುಲಿ ಇಂಡಿಯಾ ಕೂಡ ಇಷ್ಟು ಡೆವಲಪ್ ಆಗ್ಬೋದು ಒಮ್ಮೆ. ಐ ಮೀನ್ ಇಟ್ಸ್ ಕನ್ವೀನಿಯೆಂಟ್. ಅಂದರೆ ಒಂದು ಲೊಕೇಶನ್ನಿಂದ 2 ಲೊಕೇಶನ್ಗೆ ನಿಮಗೆ ಹೋಗಲಿಕ್ಕೆ ಲೈಕ್ ಇದನ್ನು 2-3 hours ಮುಡ್ತೀರಿ ಮಾರೆ ನೀವು. 600 km ಉಂಟು ಆಲ್ಮೋಸ್ಟ್ ಇದು ಸಾಕು, ತನಕ 2.5 ಗಂಟೆ. ಒಸಾಕ ಹೋಗಲಿಕ್ಕೆ ನೀವು ಫ್ಲೈಟ್ಸ್ ತಗೊಳ್ಬೋದು, ಆದರೆ ನಾನು ಡೆಫಿನೆಟ್ಲಿ ಶಿನ್ಕಸೆನ್ ತಗೊಳ್ಳಿಕ್ಕೆ ರೆಕಮೆಂಡ್ ಮಾಡ್ತೇನೆ. ಬಿಕಾಸ್ ಇದೊಂದು ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ಏರ್ಪೋರ್ಟ್ ಹೋಗೋದಾದ್ರೆ ಒಂದು 2 ಗಂಟೆ ಮುಂಚೆ ಹೋಗಬೇಕು, ನಂತರ ಅಲ್ಲಿ ಸೆಕ್ಯೂರಿಟಿ ಮಾಡಬೇಕು, ವೇಟ್ ಮಾಡಬೇಕು. ಇದಾಗೇನಿಲ್ಲ, ಒಮ್ಮೆ ನೀವು ಟೋಕಿಯೋ ಸ್ಟೇಷನ್ ಮುಟ್ಟಿದ್ರೆ ಸ್ವಲ್ಪ ಒಳಗೆ ಅದನ್ನು ನಡಿಬೇಕು. ಅದರ ನಂತರ ನಾವು ಫ್ಲೂಕಿಂದ ಬುಕ್ ಮಾಡಿ, ಸೊ ಜಸ್ಟ್ ಸ್ಕ್ಯಾನ್ ಮಾಡಿ ಅಂದರೆ ಆಯಿತು. ಆನ್ ಟೈಮ್ ಟ್ರೈನ್ ಬಿಟ್ಟಿದೆ ನಮ್ಮದು. 7:21 ಟ್ರೈನ್, 7:21 ಟ್ರೈನ್ ಬಿಟ್ಟಿದೆ, 1 minute ಲೇಟ್ ಆಗಲಿಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೇವೆ ಟ್ರೈ ಮಾಡಲಿಕ್ಕೆ. ಸೊ ಟ್ರೈನ್ ನೋಡಿದ್ರಲ್ಲ, ಈಗ ನಾವು ವಾಶ್ರೂಮ್ ನೋಡುವ ಹೇಗುಂಟ ಅಂತ. ಹೋಗಿ ವಾಶ್ರೂಮ್ ತೋರಿಸ್ತೇನೆ ನಾನು. ಸೊ ಇಲ್ಲಿ 2 ಟೈಪ್ ಇದು ವಾಶ್ರೂಮ್ ಉಂಟು. ನಾನು ಒಂದು ವಾಶ್ರೂಮಲ್ಲಿದ್ದೇನೆ ನೋಡಿ. ಇದು ಮೇಲ್, ಇದು ಒಬ್ವಿಯಸ್ಲಿ ಜಸ್ಟ್ ಮೇಲ್ಸಿಗೆ ಜಸ್ಟ್ ಯೂರಿನೇಟ್ ಮಾಡಲಿಕ್ಕೆ ಒಂದು ಟೈಪ್ ವಾಶ್ರೂಮ್ ಉಂಟು. ವೆರಿ ಕ್ಲೀನ್ ಉಂಟು, ಸ್ಮೆಲ್ ಎಂತ ಇಲ್ಲ. ಸೊ ನಾನೇ ಇದ್ದೇನೆ ಮತ್ತೊಂದು ವಾಶ್ರೂಮಲ್ಲಿ ಈಗ. ಸೊ ಎಷ್ಟೇ ಇರೋದು ನೋಡಿ, ಎಷ್ಟು ಜಾಗ ಉಂಟು, ಸ್ಪೇಸ್ ತೋರಿಸಿದ್ದಾರೆ ನಿಮಗೆ. ಜಾಗ ಇಲ್ಲ, ಸಣ್ಣ ಜಾಗ, ಬಟ್ ಇಟ್ ಹ್ಯಾಸ್ ಎವ್ರಿಥಿಂಗ್. ಇಲ್ಲ, ಕ್ಲೀನ್ ಉಂಟು, ಇಲ್ಲ ತುಂಬ ಕ್ಲೀನ್ ಉಂಟು ವಾಶ್ರೂಮ್ಸ್. ಸ್ಮೆಲ್ ಒಂಚೂರು ಇಲ್ಲ. ನಿಮಗೆ ಇಲ್ಲಿ ಸಣ್ಣದು ಕೊಮೋಡೋ ಸಿಗ್ತದೆ, ವೆಸ್ಟರ್ನ್ ಸ್ಟೈಲ್, ಇಂಡಿಯನ್ ಸ್ಟೈಲ್ ಇರೋದಕ್ಕಿಲ್ಲ, ಕೊಮೋಡೋ ಸಿಗ್ತದೆ. ಟಿಶ್ಯೂ ಪೇಪರ್ಸ್ ಉಂಟು, ಬಿಡೇಟ್ ಇಲ್ಲ. ಸೊ ಬಿಡೇಟ್ ಅಂತ ಹೇಳೋದು ಗುಂಡೆ ತೊಳೆಯೋದಿಲ್ಲ, ಅದು ನೀವು ಎದಾಡಬೇಕು. ಇದು ನೀವು ಏರೋಪ್ಲೇನಲ್ಲಿ ಹೋದರೆ ಹೇಗಿರ್ತದೆ ಪ್ಲಾನೆಟ್ ನೋಡಿ, ಆ ಥರನೇ ಉಂಟು ಇದು. ಸೊ ಫೈನಲಿ ರೀಚ್ ಆದೆವು. ಟೈಮ್ ಅಂದರೆ ಟೈಮ್ ನೋಡಿ, ಅನೌನ್ಸ್ಮೆಂಟ್ ಎಲ್ಲ ಆಗ್ತಾ ಉಂಟು. ಎವ್ರಿ 20 minutesಗೆ ಟ್ರೈನ್ ಬರ್ತಾ ಉಂಟು, ಹೋಗ್ತಾ ಉಂಟು, ಟ್ರೈನ್ ಹೋಗ್ತಾ ಉಂಟು. ಹೇಗೆ ಉಂಟು ಅದನ್ನು ಎದುರಿದೆ ಟ್ರೈನ್. ಎಂಥ ಟೆಕ್ನಾಲಜಿ ಮಾರೆ.
9:48 ಮುಟ್ಲಿಕ್ಕಿದ್ದು ಅದು. 9:48 ನಾವು ಇಲ್ಲಿದ್ದೇವೆ. 9:48 ಅಂತ 9:40 ಎಕ್ಸಾಕ್ಟ್. ಒಂದು ನಿಮಿಷ ಆ ಸೈಡ್ ಇಲ್ಲ, 1 ನಿಮಿಷ ಈ ಸೈಡ್ ಇಲ್ಲ, 2 ನಿಮಿಷ ಬ್ರೇಕ್ ಇದು ಸ್ಟಾಪ್ ಇತ್ತು. ಸಿಂಕ್ ಹೋಗ್ಬೇಕು. ಸೊ ಭಯಂಕರ ಒಳ್ಳೆ ಸಿಸ್ಟಮ್ ಮಾರೆ. 7:21ಗೆ ನಾವು ಅಲ್ಲಿ ಬೋರ್ಡ್ ಮಾಡಿದ್ದೇವೆ, ಡಿಪಾರ್ಚರ್ ಆಗಿದೆ. 7:20, 8:21, 9:21 ಆಲ್ಮೋಸ್ಟ್ 2.5 ಅವರ್ಸಲ್ಲಿ ಒಸಾಕ ಮುಟ್ಟಿದ್ದೇವೆ ಆನ್ ಟೈಮ್. ಸೂಪರ್ ಎಕ್ಸ್ಪೀರಿಯನ್ಸ್ ಆಯಿತಾ. ಬಂದರೆ ಮಾಡಿ, ಟಿಕೆಟ್ಸ್ ಮಾತ್ರ ಒಂದು 2-3 ಮಂತ್ಸ್ ಪ್ರೀವಿಯಸ್ಸೇ ಬುಕ್ ಮಾಡಿ, ಯಾಕಂದರೆ ಫುಲ್ ಆಗ್ತದೆ. ಅನ್ರಿಸರ್ವ್ ಸೀಟ್ ಉಂಟು, ನಮ್ಮಲ್ಲಿ ಕೆಲವು ಇತ್ತಲ್ಲ ಅನ್ರಿಸರ್ವ್ ಸೀಟ್. ನಮ್ಮದಲ್ಲಿ ಐ ಥಿಂಕ್ ನಾವು ಒಂದು ನಮ್ಮದು ಬೇರೆ ಬೇರೆ ಸೀಟ್ ಇದ್ದದ್ದು, ಬಟ್ ಇಲ್ಲಿ ಮಿಡ್ ಜರ್ನಿ ನಾವು ಒಟ್ಟಿಗೆ ಕೂತ್ಕೊಂಡಿದ್ದೇವೆ ಬಿಕಾಸ್ ಯಾರು ಬರಲಿಲ್ಲ. ಸೊ ಟಿಕೆಟ್ಸಿಗೆ ಒಂದು 25,000 ಆಗಿದೆ. ಇದರಲ್ಲಿ ಶ್ರೀಲಂಕಾ ಮಾಡ್ಬೋದು. ಹೌದು ಅದೌದು, ಚೀಪ್ ಇಲ್ಲ ಇದು, ಏನು ಎಕ್ಸ್ಪೆನ್ಸಿವ್, ಬಟ್ ಒನ್ಸ್ ಇನ್ ಅ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ನಮಗೆ. ಸೊ ನಾವು ಒಸಾಕ ಮುಟ್ಟಿದ್ದೇವೆ. ಈಗ ಸರ್ಚ್ ಮಾಡಿ ಒಂದು ಫುಲ್ ಬ್ರೇಕ್ಫಾಸ್ಟ್ ಮಾಡಬೇಕು. ಅಲ್ಲಿ ಆರ್ಡರ್ ಮಾಡುವ ಅಂತ ಇದ್ದೆ, ಮತ್ತು ನನಗೆ ನಿದ್ದೆ ಮಾಡಿದ್ದೆ. ಸೊ ಈಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಹೊರಡ. ಸೊ ನಾವು ಏರ್ಬಿಎನ್ಬಿ ಮುಟ್ಟಿದ್ದೇವೆ. ಇಲ್ಲಿ ಒಸಾಕದಲ್ಲಿ ಏರ್ಬಿಎನ್ಬಿ ತೆಗೆದಿದ್ದೇವೆ. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟಲ್ಲಿ ಹೇಳ್ತೇವೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇವತ್ತು ವೀಡಿಯೋಗೆ ಅಷ್ಟೇ. ಒಳ್ಳೆ ಆಯಿತು ರೈಡ್. ಐಸ್ ನೋಡಿ ಏರ್ಬಿಎನ್ಬಿ ಚೆಕ್ ಮಾಡ್ತಿದ್ದಾರೆ ಫುಲ್ ಹೇಗೆ ಉಂಟು ಅಂತ. ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ಏರ್ಬಿಎನ್ಬಿ. ನಾವು ನೆಲದಲ್ಲಿ ಅಂದರೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನಾನು ನಿಮಗೆ. ಸೊ ಇಷ್ಟರೊಳಗೆ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೆ, ಪೇರೆಂಟ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಟ್ರಾವೆಲ್ ಮಾಡೋದನ್ನೊಂದು ಮರಿಬೇಡಿ. Until next time, bye bye.